ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ತೀವ್ರ ಕೋಲಾಹಲ ಸೃಷ್ಟಿ ಮಾಡಿರೋ ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರವಾಗಿ PM ಮೋದಿ ಇದೇ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಪ್ರಜ್ವಲ್ಗೆ ಕಠಿಣ ರೀತಿಯಲ್ಲಿ ಶಿಕ್ಷೆ ಆಗಬೇಕು, ಇದರ ಬಗ್ಗೆ ಚೂರು ಸಹಾನುಭೂತಿ ಇಲ್ಲ. ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಜಾಸ್ತಿ ಇದೆ. ಕಾನೂನು ಸುವ್ಯವಸ್ಥೆ ರಾಜ್ಯಾಡಳಿತಕ್ಕೆ ಬರೋದ್ರಿಂದ ಅವ್ರ ಈ ಬಗ್ಗೆ ಆದಷ್ಟು ಬೇಗ ಕಠಿಣ ಕ್ರಮ ತಗೋಬೇಕು. ಪ್ರಜ್ವಲ್ ವಿದೇಶಕ್ಕೆ ಹೋಗೋಕೆ ರಾಜ್ಯ ಸರ್ಕಾರವೇ ಹೊಣೆ, ಫ್ಲೈಟ್ ಹತ್ತಿ ಹೋಗೋ ತನಕ ಸುಮ್ಮನೆ ಇದ್ರು ಅಂತ PM ಮೋದಿ ಹೇಳಿದ್ದಾರೆ. ಜೊತೆಗೆ ಈ ವಿಡಿಯೋಗಳನ್ನು ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಇದ್ದಾಗ ರೆಕಾರ್ಡ್ ಮಾಡಲಾಗಿದೆ. ಒಕ್ಕಲಿಗರು ಮತದಾನ ಮಾಡಿದ ನಂತರ ವಿಡಿಯೋ ರಿಲೀಸ್ ಆಗಿದೆ. ಇದು ಪೊಲಿಟಿಕಲ್ ಗೇಮ್ ಅನ್ನೋದು ಸ್ಪಷ್ಟ ಅಂತ ಮೋದಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಖಾಸಗಿ ಮಾಧ್ಯಮಕ್ಕೆ ಕೊಟ್ಟ ಇಂಟರ್ವ್ಯೂನಲ್ಲಿ ಚುನಾವಣೆ ಹೊತ್ತಲ್ಲಿ ಬಿಜೆಪಿ ಮತ್ತು ನರೇಂದ್ರ ಮೋದಿ ಮೇಲೆ ಮುಸ್ಲಿಂ ವಿರೋಧಿ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಖುದ್ದು PM ಮೋದಿ ಡೀಟೇಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ಮುಸ್ಲಿಮರನ್ನ ದ್ವೇಷಿಸೋದೂ ಇಲ್ಲ, ಇಸ್ಲಾಮನ್ನು ಕೂಡ ನಾನು ದ್ವೇಷಿಸೋದಿಲ್ಲ ಅಂತ PM ಮೋದಿ ಹೇಳಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ಮೋದಿ, ಮುಸ್ಲಿಮರನ್ನ ಅಥವಾ ಇಸ್ಲಾಂನ ವಿರೋಧಿ ಅಲ್ಲ, ಅದು ನಮ್ಮ ಕೆಲಸನೇ ಅಲ್ಲ. ಇದನ್ನ ಮುಸ್ಲಿಂ ಸಮುದಾಯದವರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾನು ಟ್ರಿಪಲ್ ತಲಾಕ್ನಂತಹ ಸಂಪ್ರದಾಯ ತೆಗೆದುಹಾಕಿದಾಗ, ಆಯುಷ್ಮಾನ್ ಕಾರ್ಡ್ ಅನ್ನ ಕೊಟ್ಟಾಗ ಅಥವಾ ಕೋವಿಡ್ ವ್ಯಾಕ್ಸಿನ್ ಹಾಕಿದಾಗ ಮುಸ್ಲಿಂ ಸಹೋದರಿಯರಿಗೆ ನಾನು ಯಾವುದೇ ರೀತಿ ತಾರತಮ್ಯ ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಕಾಂಗ್ರೆಸ್ ದೇಶದ ಮುಸ್ಲಿಮರಲ್ಲಿ ಬಿಜೆಪಿ ಬಗ್ಗೆ ಭಯ ಹುಟ್ಟಿಸ್ತಾ ಇದೆ ಅಂತ PM ಮೋದಿ ಆರೋಪ ಮಾಡಿದ್ದಾರೆ. ಅಲ್ಲದೆ ನಾವು 100% ಅನ್ನೋ ವಿಚಾರದ ಬಗ್ಗೆ ಮಾತನಾಡುವಾಗ ಎಲ್ಲ ಸಮುದಾಯಗಳನ್ನು ಇನ್ವಾಲ್ವ್ ಮಾಡ್ತೀವಿ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಹಾಗೂ ಜಾತ್ಯತೀತತೆಯ ಗ್ಯಾರಂಟಿಯನ್ನು ಕೊಡಲಾಗುತ್ತೆ. ಮುಸ್ಲಿಂ ಸಮಾಜ ಈ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ದೇಶ ಮುಂದೆ ಸಾಗ್ತಾ ಇದೆ, ಆದರೆ ನಿಮ್ಮ ಸಮುದಾಯ ಹಿಂದುಳಿಯೋಕೆ ಕಾರಣ ಏನು, ಯಾರು ಅಂತ ಮೊದಲು ಕಂಡುಕೊಳ್ಳಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಿಮಗೆ ಸರ್ಕಾರಿ ಬೆನಿಫಿಟ್ಸ್ ಯಾಕೆ ಸಿಕ್ಕಿಲ್ಲ, ನಿಮ್ಮ ಭವಿಷ್ಯದ ಬಗ್ಗೆ ನೀವು ಥಿಂಕ್ ಮಾಡಿ. ನನಗೆ ಯಾವೊಂದು ಸಮುದಾಯವೂ ಕೂಡ ಗುಲಾಮರಂತೆ ಜೀವನ ಸಾಗಿಸೋದು ಇಷ್ಟ ಇಲ್ಲ ಅಂತ PM ಮೋದಿ ಹೇಳಿದ್ದಾರೆ. ನೀವು ಯಾರನ್ನ ಅಧಿಕಾರಕ್ಕೆ ತರಬೇಕು, ಯಾರನ್ನ ಅಧಿಕಾರಕ್ಕೆ ತರಬಾರ್ದು ಅಂತ ಇನ್ನೂ ಯೋಚನೆ ಮಾಡ್ತಾ ಕೂತಿದ್ರೆ ಮುಂದೆ ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡ್ಕೋತೀರಿ. ಜಗತ್ತಿನ ಎಲ್ಲ ಮುಸ್ಲಿಮರು ಈಗ ಬದಲಾಗ್ತಾ ಇದ್ದಾರೆ ಅಂತ PM ಮೋದಿ ಅರಬ್ಬರನ್ನ, ಗಲ್ಫ್ ಮಿತ್ರರನ್ನ ಉಲ್ಲೇಖಿಸಿ ಹೊಸ ಮೆಸೇಜ್ ಅನ್ನ ಮುಸ್ಲಿಮರಿಗೆ ರವಾನೆ ಮಾಡಿದ್ದಾರೆ. ನಾನು ಅರಬ್ ಕಂಟ್ರೀಸ್ಗೆ ಹೋದಾಗ, ಗಲ್ಫ್ಗೆಲ್ಲ ಹೋದಾಗ ಅಲ್ಲಿ ನಾವು ಸರ್ಕಾರದ ಮುಖ್ಯಸ್ಥರುಗಳೊಂದಿಗೆ, ಸಚಿವರುಗಳೊಂದಿಗೆ ಊಟಕ್ಕೆ ಕೂತಾಗ ಯೋಗದ ಬಗ್ಗೆ ನನ್ನ ಹತ್ರ ತುಂಬಾ ಡೀಟೇಲ್ ಆಗಿ ಕೇಳ್ತಾರೆ ಅರಬ್ಬರು. ಜೊತೆಗೆ ಶ್ರೀಮಂತ ಅರಬ್ಬರ ಪತ್ನಿಯರು ಭಾರತಕ್ಕೆ ಬಂದು ತಿಂಗಳಾನ್ಗಟ್ಲೆ ಇಲ್ಲೇ ಇದ್ದು ಯೋಗ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಅರಬ್ ಮಿತ್ರರು ನನ್ನ ಹತ್ರ ಹೇಳ್ತಾರೆ ಅಂತ PM ಮೋದಿ ಹೇಳಿದ್ದಾರೆ. ಆದ್ರೆ ಭಾರತದಲ್ಲಿ ಯೋಗವನ್ನ ಪ್ರಮೋಟ್ ಮಾಡಿದ ತಕ್ಷಣ ಮುಸ್ಲಿಮರ ವಿರೋಧಿ ಇದು ಅಂತ ಹೇಳಿ ಸುಳ್ಳನ್ನ ಹಬ್ಬಿಸಲಾಗುತ್ತೆ ಅಂತ PM ಮೋದಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತಾಳಿಸರವನ್ನ ತಗೊಂಡು ಹೋಗ್ತಾರೆ, ನಿಮ್ಮ ಒಂದು ಮನೆ ಇದ್ರೆ 2 ಮನೆಯನ್ನ ಮುಸ್ಲಿಮರಿಗೆ ಕೊಡ್ತಾರೆ, ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಕೊಡ್ತಾರೆ, ಮೀಸಲಾತಿಯನ್ನ ಕಿತ್ಕೊಂಡು ಅದನ್ನ ಮುಸ್ಲಿಮರಿಗೆ ಹಂಚುತ್ತಾರೆ ಅಂತ ಹೇಳ್ತಾ ಇದ್ದೀರಲ್ಲ. ಕಾಂಗ್ರೆಸ್ ಅವರು ನೋಡಿದ್ರೆ ಇದೆಲ್ಲ ಮೋದಿ ಸುಳ್ಳು ಹೇಳ್ತಿದ್ದಾರೆ, ನಾವು ಹತ್ರ ಹೇಳಲೇ ಇಲ್ಲ ಅಂತ ಹೇಳ್ತಿದಾರಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಕ್ಕೆ PM ಮೋದಿ, ಕಾಂಗ್ರೆಸ್ನವರು ಹೇಳ್ತಿರೋದನ್ನ ಫಸ್ಟ್ ನೋಡಿ ನೀವು ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಅವರು ನಾವು ಕೃಷಿ ಮಸೂದೆ ತಂದಾಗ ದೇಶದ ಜನರಿಗೆ ಹೋಗಿ ದಾರಿ ತಪ್ಪಿಸಿದ್ರು, ಅಷ್ಟು ಒಳ್ಳೆ ಕೃಷಿ ಮಸೂದೆ ತಗೊಂಡ್ಬಂದಿದ್ವಿ. ಇವರು ಜನರಿಗೆ ಹೋಗಿ ಏನು ಹೇಳಿದ್ರು, ನಿಮ್ಮ ಭೂಮಿಯನ್ನೇ ಕಿತ್ಕೊಳ್ತಾರೆ ಅಂತ ಸುಳ್ಳುವನ್ನು ಹರಡಿಸಿದ್ರು. ಎಲ್ಲಿದೆ ಆ ಮಸೂದೆಯಲ್ಲಿ ಭೂಮಿ ಕಿತ್ಕೊಳ್ಳೋ ಬಗ್ಗೆ ಎಲ್ಲಿದೆ? ಬಟ್ ಕಾಂಗ್ರೆಸ್ ಆ ರೀತಿ ಸುಳ್ಳು ಸುದ್ದಿಯನ್ನು ಹರಡಿಸ್ತು. ನಾವು CAA ಜಾರಿಗೆ ತಂದ್ವಿ, ಇದು ಪೌರತ್ವವನ್ನ ಕೊಡುವ ಕಾಯ್ದೆ, ತಗೊಳ್ಳೋ ಕಾಯ್ದೆ ಅಲ್ಲ. ಆದ್ರೆ ಕಾಂಗ್ರೆಸ್ನವರು ಮುಸ್ಲಿಮರ ಬಳಿ ಹೋಗಿ ನಿಮ್ಮ ಪೌರತ್ವವನ್ನ ಕಿತ್ಕೊಳ್ಳೋ ಕಾಯ್ದೆ ಇದು ಅಂತ ಹೇಳಿ ಪ್ರಚಾರ ಇವತ್ತಿಗೂ ಮಾಡ್ತಾ ಇದ್ದಾರೆ. ಕಾಯ್ದೆಯಲ್ಲಿ ಆ ರೀತಿ ಇಲ್ವೇ ಇಲ್ಲ. ಈ ವಿಚಾರದಲ್ಲೂ ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯವರು ಸಂವಿಧಾನವನ್ನ ಫಿನಿಶ್ ಮಾಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಜೊತೆಗೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ನಿಮ್ಮ ಜೇಬಿಂದ ತೆಗೆದು ಅಂಬಾನಿ, ಅದಾನಿ ಜೋಬಿಗೆ ಹಾಕಿದ್ರು ಮೋದಿ ಅಂತ ಕಾಂಗ್ರೆಸ್ನವರು ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಅವ್ರನ್ನ ನೀವು ಪತ್ರಕರ್ತರು ಯಾಕೆ ಪ್ರಶ್ನೆನೇ ಮಾಡೋದಿಲ್ಲ?
ಅವ್ರನ್ನ ಯಾಕೆ ನೀವು ಕೇಳೋದೇ ಇಲ್ಲ? ಆದರೆ ನಾನು ಈ ವಿಚಾರದಲ್ಲಿ ಸುಳ್ಳೇನು ಹೇಳಲಿಲ್ಲ. ಕಾಂಗ್ರೆಸ್ ಕಳೆದ 20-30 ವರ್ಷಗಳಿಂದ 1990ರ ದಶಕದಿಂದ ಏನೆಲ್ಲ ಮಾಡ್ತಾ ಬರ್ತಾ ಇದೆ, ಮ್ಯಾನಿಫೆಸ್ಟೋದಲ್ಲಿರೋ ಒಂದಷ್ಟು ಅಂಶಗಳು, ರಾಹುಲ್ ಗಾಂಧಿ ಇನ್ನೊಂದು ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆ, ಸ್ಯಾಮ್ ಪಿತ್ರೋಡ ಕೊಟ್ಟ ಹೇಳಿಕೆ, PM ಆಗಿದ್ದಾಗ ಮನಮೋಹನ್ ಸಿಂಗ್ ಕೊಟ್ಟ ಹೇಳಿಕೆ, ಎಲ್ಲವನ್ನ ಒಂದಕ್ಕೊಂದು ಜೋಡಿಸಿ ಡಾಟ್ಸ್ನ ಕನೆಕ್ಟ್ ಮಾಡಿ ನಾನೊಂದು ಲಾರ್ಜ್ ಕ್ಯಾನ್ವಾಸ್ನಲ್ಲಿ ಕಾಂಗ್ರೆಸ್ ಅಂದರೆ ಹೀಗೆ, ಅವ್ರು ಮಾಡೋದೇ ಇದು ಅಂತ ಹೇಳ್ತಾ ಇದ್ದೀನಿ ಅಂತ PM ಮೋದಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಮುಸ್ಲಿಂ ಮೀಸಲಾತಿ ಬಗ್ಗೆ, ಧರ್ಮಾಧಾರಿತ ಮೀಸಲಾತಿ ಬಗ್ಗೆ BJP ಮತ್ತು ವಿಪಕ್ಷಗಳ ನಡುವೆ ಜೋರಾಗಿ ಚರ್ಚೆ ನಡೀತಿರೋ ಟೈಮ್ನಲ್ಲಿನೇ INDIA ಮೈತ್ರಿಕೂಟದ ಪ್ರಮುಖ ನಾಯಕ ಕಾಂಗ್ರೆಸ್ನ ಬಿಹಾರದ ಮಿತ್ರಪಕ್ಷ ಲಾಲು ಪ್ರಸಾದ್ ಯಾದವ್ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಮುಸ್ಲಿಮರಿಗೆ ಧರ್ಮಾಧಾರಿತವಾಗಿ ಪೂರ್ತಿ ಮೀಸಲಾತಿ ಸಿಗಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಮೋದಿ, ಮುಸ್ಲಿಮರಿಗೆ ಸಂಪೂರ್ಣ ಮೀಸಲಾತಿ ಸಿಗಬೇಕು ಅಂತ ಲಾಲು ಪ್ರಸಾದ್ ಹೇಳ್ತಾ ಇದ್ದಾರೆ. ಅಂದರೆ OBC, SC, ST ಸಮುದಾಯಗಳಿಗೆ ಮೀಸಲಾತಿಯನ್ನು ಕಿತ್ಕೊಂಡು ಮುಸ್ಲಿಮರಿಗೆ ಕೊಡೋಕೆ ಮುಂದಾಗಿದ್ದಾರೆ. ಇದೆಲ್ಲ ವೋಟ್ ಬ್ಯಾಂಕ್ ಆಗಿ ಮಾಡ್ತಿರುವುದು ಅಂತ ಕಿಡಿಕಾರಿದ್ದಾರೆ. ಈ ಕಡೆ ಪ್ರಜ್ವಲ್ ಕೇಸ್ನ ತನಿಖೆ ವಿಚಾರದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಯಾಗಿದೆ. ದೇಶದ ಹೊರಗಿರೋ ಪ್ರಜ್ವಲ್ ಬಗ್ಗೆ ಮಾಹಿತಿ ಕೊಡಿ ಅಂತ SIT ಇಂಟರ್ಪೋಲ್ಗೂ ಮನವಿ ಮಾಡಿತ್ತು. ಇದೀಗ CBI ಮೂಲಕ ಇಂಟರ್ಪೋಲ್ SITಗೆ ಮಾಹಿತಿ ಶೇರ್ ಮಾಡಿದೆ. ಪ್ರಜ್ವಲ್ ರೇವಣ್ಣ ಯಾವುದೇ ವಿಮಾನ ನಿಲ್ದಾಣ, ಬಂದರು, ಗಡಿಯಲ್ಲಿ ಕಾಣಿಸ್ಕೊಂಡ್ರೆ ಮಾಹಿತಿ ಕೊಡ್ತೀವಿ ಅಂತ ಇಂಟರ್ಪೋಲ್ SITಗೆ ಹೇಳಿದೆ. ಇನ್ನೊಂದು ಕಡೆ SIT ಕಸ್ಟಡಿಯಲ್ಲಿರೋ ಶಾಸಕ ರೇವಣ್ಣ ಸಲ್ಲಿಸಿರೋ ನಿಯಮಿತ ಜಾಮೀನು ಅರ್ಜಿ ಸಂಬಂಧ SITಗೆ ನೋಟಿಸ್ ಜಾರಿ ಮಾಡೋಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ. ವಿಚಾರಣೆ ವೇಳೆ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿರುವಾಗ ಆತ ಜಾಮೀನು ಕೋರಿ ಸಲ್ಲಿಸಿರೋ ಅರ್ಜಿಯ ವಿಚಾರಣೆ ನಡೆಸಬಹುದಾ ಅನ್ನೋ ಬಗ್ಗೆ ಆಕ್ಷೇಪಣೆ ಇದ್ರೆ ಸಲ್ಲಿಸಿ ನೀವು ಅಂತ SITಗೆ ನೋಟಿಸ್ ನೀಡಿದೆ. ಜೊತೆಗೆ ವಿಚಾರಣೆಯನ್ನ ಮೇ 8ಕ್ಕೆ ಮುಂದೂಡಿಕೆ ಮಾಡಿದೆ. ಇನ್ನೊಂದು ಕಡೆ ಈ ಪ್ರಕರಣದಲ್ಲಿ ಹಾಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೆಸರು ಈಗ ಜೋರಾಗಿ ಕೇಳಿ ಬರ್ತಾ ಇದೆ. BJP ಮುಖಂಡ ವಕೀಲ ದೇವರಾಜೇಗೌಡ ಇದರಲ್ಲಿ DK ಕೈವಾಡ ಇದೆ ಅಂತ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ DKಶಿಯ ಧ್ವನಿ ಎನ್ನಲಾದ ಶಬ್ದಗಳು ಕೇಳಿ ಬಂದಿದ್ದು, ಇದರ ಬೆನ್ನಲ್ಲೇ DK ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳು, ನಂಬಬೇಡಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮಾಜಿ CM HD ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿ, ಪೆನ್ ಡ್ರೈವ್ ಪ್ರಕರಣದಲ್ಲಿ DK ಶಿವಕುಮಾರ್ ಪಿತೂರಿ ಎದ್ದು ಕಾಣಿಸ್ತಾ ಇದೆ. ಈ ಬಗ್ಗೆ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ನಡೆಸೋಕೆ ಪ್ರಕರಣವನ್ನ ಸರ್ಕಾರ CBIಗೆ ವಹಿಸಲಿ. ಯಾಕಂದ್ರೆ ನಮಗೆ SIT ಅಂದ್ರೆ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ. SIT ಅವರು ಕಾಂಗ್ರೆಸ್ ನಾಯಕರ ಕೈಗೊಂಬೆಗಳಂತೆ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನ ಬಳಸಿಕೊಂಡೇ ಈ ಪೆನ್ ಡ್ರೈವ್ ಅನ್ನ ಲೀಕ್ ಮಾಡಲಾಗಿದೆ. ಪೆನ್ ಡ್ರೈವ್ ಪ್ರಕರಣದ ರೂವಾರಿ DKಶಿ ವಿಡಿಯೋ ಟಿಕ್ ಮಾಡಿದ್ದು ಸುರ್ಜೇವಾಲಾ ಅವರೆಲ್ಲ ಒಂದೇ ಟೀಮ್. DK ಶಿವಕುಮಾರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನೊಂದು ಕಡೆ ಈ ಪ್ರಕರಣದಲ್ಲಿ 3 ಎಸ್ಗಳ ಪಾತ್ರ ಇದೆ. ಅಂದ್ರೆ ಸುರ್ಜೇವಾಲಾ, ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪಾತ್ರ ಇದೆ ಅಂತ ವಿಪಕ್ಷ ನಾಯಕ R ಅಶೋಕ್ ಆರೋಪ ಮಾಡಿದ್ದಾರೆ. ಏನು ಕರ್ನಾಟಕದಲ್ಲಿ 2ನೇ ಮತ್ತು ಕೊನೆ ಹಂತದ ಮತದಾನ ಮುಗಿದಿದ್ದು ಲೋಕಸಭಾ ರಣಕಣಕ್ಕೆ ತೆರೆ ಬಿದ್ದಿದೆ. ಈ ಬಾರಿ ಉತ್ತರ ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ಸುಮಾರು 14 ಕ್ಷೇತ್ರಗಳಿಗೆ ಮತದಾನ ಆಗಿದೆ. ಸುಮಾರು 227 ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗಿಳಿದಿದ್ದು ಸಂಜೆ 6 ಗಂಟೆವರೆಗೆ ಮತದಾನ ಆಗಿದೆ. ಇನ್ನು ಸಂಜೆ 5 ಗಂಟೆವರೆಗೆ ಒಟ್ಟಾರೆ ಮತದಾನದ ಪ್ರಮಾಣ ಕರ್ನಾಟಕದಲ್ಲಿ 66.05ರಷ್ಟಿತ್ತು. ಈ ಪೈಕಿ ಚಿಕ್ಕೋಡಿಯಲ್ಲಿ ಗರಿಷ್ಠ 72.75%, ಕಲಬುರಗಿ, ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಲ್ಲಿ 57.20%, ಅಂದ್ರೆ ಸ್ವಲ್ಪ ಕಮ್ಮಿ ಮತದಾನ ಆಗಿತ್ತು. ಈ ಸಲ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ CM ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ, ಈಶ್ವರಪ್ಪ ಸೇರಿ ಅನೇಕರು ಮತದಾನ ಮಾಡಿದ್ರು. ಸಿನಿಮಾ ನಟರು, ಸಾಮಾಜಿಕ ಕಾರ್ಯಕರ್ತರು ಸೇರಿ ಹಲವು ನೋಟಬಲ್ ಪೀಪಲ್ ಕೂಡ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನು ಬಹುತೇಕ ಎಲ್ಲ ಕಡೆ ಶಾಂತಿಯುತ ಮತದಾನ ನಡೆದಿದ್ರು ಕೂಡ ಅಲ್ಲಲ್ಲಿ ಗಲಾಟೆ ಕೂಡ ಆಗಿದೆ. ಮಾನ್ವಿ ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಒತ್ತಾಯಿಸಿ ಕೆಲ ಕಾಲ ಮತದಾನವನ್ನ ಗ್ರಾಮಸ್ಥರು ಬಹಿಷ್ಕಾರ ಮಾಡಿದ್ರು. ಮತ್ತೆ ಕೆಲ ಕಡೆ EVM ಸಮಸ್ಯೆ ಕಂಡುಬಂತು. ಹುಬ್ಬಳ್ಳಿ ತಾಲೂಕಿನ ನೂಲ್ವಿ ಗ್ರಾಮದ ಕೊಪ್ಪದಲ್ಲಿ ಒಂದೇ ಕುಟುಂಬದ 96 ಮಂದಿ ಜೊತೆಯಾಗಿ ಮತದಾನ ಮಾಡಿ ಗಮನ ಸೆಳೆದಿದ್ದಾರೆ. ಇತ್ತ BJP ಅಭ್ಯರ್ಥಿ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಮತವನ್ನ ಹಾಲಿ ಸಂಸದ ಪತಿ GM ಸಿದ್ದೇಶ್ವರ್ ತಾವೇ ಹಾಕಿದ್ದು ಚುನಾವಣಾ ಮಾರ್ಗಸೂಚಿಯ ಉಲ್ಲಂಘನೆಯಾಗಿದೆ. ದಾವಣಗೆರೆಯ ಮಾಗನೂರು ಬಸಪ್ಪ ಶಾಲೆಯ ಮತಗಟ್ಟೆಯಲ್ಲಿ ಈ ಘಟನೆಯಾಗಿದೆ.
ಮತದಾನಕ್ಕೆ ದಂಪತಿ ಒಟ್ಟಿಗೆ ಬಂದರು. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮತ್ತು GM ಸಿದ್ದೇಶ್ವರ್. ಈ ವೇಳೆ ಗಾಯತ್ರಿ ಸಿದ್ದೇಶ್ವರ್ ಮತ ಹಾಕೋಕೆ ಕನ್ಫ್ಯೂಸ್ ಆಗಿದ್ರು. ಆಗ ಪತ್ನಿಗೆ ಸಹಾಯ ಮಾಡೋಕೆ ಹೋಗಿ GM ಸಿದ್ದೇಶ್ವರ್ ತಾವೇ ಒತ್ತು ಬಿಟ್ಟಿದ್ದಾರೆ, ಮತದಾನವನ್ನು ಮಾಡಿಬಿಟ್ಟಿದ್ದಾರೆ. ಇನ್ನು ದೇಶದ ಹಲವು ರಾಜ್ಯಗಳಲ್ಲೂ ಕೂಡ 3ನೇ ಹಂತದ ಮತದಾನ ಆಗಿದೆ. ಗುಜರಾತ್, UP, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಸೇರಿ ದೇಶದ 93 ಕ್ಷೇತ್ರಗಳಿಗೆ ಮತದಾನ ಆಗಿದೆ. ಸಂಜೆ 5 ಗಂಟೆವರೆಗೆ ದೇಶಾದ್ಯಂತ 60.9% ಮತದಾನ ಆಗಿತ್ತು. ಈ ಪೈಕಿ ಅಸ್ಸಾಂ 74%, ಗೋವಾ 72%, ಪಶ್ಚಿಮ ಬಂಗಾಳದಲ್ಲಿ 73% ಮತದಾನ ಆಗಿತ್ತು. ಅದನ್ನು ಬಿಟ್ಟರೆ ಬಿಹಾರದಲ್ಲಿ 56%, ಛತ್ತೀಸ್ಗಢದಲ್ಲಿ 66%, ಮಧ್ಯಪ್ರದೇಶದಲ್ಲಿ 62% ಆಗಿತ್ತು. ಮಹಾರಾಷ್ಟ್ರದಲ್ಲಿ 53%, UPಯಲ್ಲಿ 55% ಆಗಿತ್ತು. ಇನ್ನು ದೇಶದಲ್ಲಿ 3ನೇ ಹಂತದ ಒಟ್ಟಾರೆ ಮತದಾನದ ಅಪ್ಡೇಟ್ ಈ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಬಂದಿರೋ ಡೇಟಾ ಪ್ರಕಾರ ಈ ರೀತಿಯಾಗಿತ್ತು ಡೇಟಾ. ಇನ್ನು ದೇಶದ ಲೆಕ್ಕಾಚಾರಕ್ಕೆ ಬಂದರೆ ಈ ಹಂತದ ಚುನಾವಣೆಯಲ್ಲಿ PM ನರೇಂದ್ರ ಮೋದಿ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸೇರಿ ಹಲವು ಗಣ್ಯರು, ನೋಟಬಲ್ ಪೀಪಲ್ ತಮ್ಮ ಮತವನ್ನ ಚಲಾವಣೆ ಮಾಡಿದ್ದಾರೆ. ರಾಜ್ಯದ ಹಲವು ಕಡೆ ಮಳೆಯಾಗಿದೆ. ಬೆಂಗಳೂರು, ಚಿಕ್ಕಮಗಳೂರು ಸೇರಿ ಅನೇಕ ಕಡೆ ಮೇ 6 ಮತ್ತು 7ನೇ ತಾರೀಕು ಮಳೆಯಾಗಿದ್ದು ಅಲ್ಲಲ್ಲಿ ಮರಗಳು ಕೂಡ ಬಿದ್ದಿವೆ. ಕೆಲ ಕಡೆ ರಸ್ತೆ ಮಾರ್ಗಗಳು ಜಲಾವೃತವಾಗಿದ್ದು ಟ್ರಾಫಿಕ್ ಸಮಸ್ಯೆ ಆಗಿದೆ. ಅಷ್ಟೇ ಅಲ್ಲ, ಇನ್ನು 7 ದಿನ ರಾಜ್ಯದ ಹಲವು ಕಡೆ ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಮೇ 7, 2024ರಿಂದ ಮೇ 14ರವರೆಗೆ ದಕ್ಷಿಣ ಒಳನಾಡು, ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಮತ್ತು ಮೇ 10ರಿಂದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ. ಅತ್ತ ಮುಂದಿನ 24 ಗಂಟೆಗಳ ಕಾಲ ಕರ್ನಾಟಕದ ಬಹುತೇಕ ಕಡೆಗಳಿಗೆ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅಬಕಾರಿ ಹಗರಣದ ವಿಚಾರಣೆ ನಡೆದಿದ್ದು ಈ ಬಾರಿನೂ ಅರವಿಂದ್ ಕೇಜ್ರಿವಾಲ್ಗೆ ನಿರಾಸೆಯಾಗಿದೆ. ಮಧ್ಯಂತರ ಜಾಮೀನು ಕೋರಿ ಕೇಜ್ರಿವಾಲ್ ಅರ್ಜಿ ಹಾಕಿದ್ರು. ಆದರೆ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಮೇ 9 ಅಥವಾ ಮುಂದಿನ ವಾರಕ್ಕೆ ವಿಚಾರಣೆ ಮಾಡ್ತೀವಿ ಅಂತ ಮುಂದಕ್ಕೆ ಹಾಕಿದೆ. ಅಷ್ಟು ಮಾತ್ರ ಅಲ್ಲ, ಈ ವಿಚಾರಣೆ ವೇಳೆ ಕೋರ್ಟ್ ಕೇಜ್ರಿವಾಲ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಮುಂದಿನ ವಿಚಾರಣೆಯಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿದ್ರೂ ಸಿಗದೇ ಇದ್ರೂ ಕೇಜ್ರಿವಾಲ್ ತಮ್ಮ ಕೆಲಸದಲ್ಲಿ ಅಂದರೆ CM ಹುದ್ದೆಯಲ್ಲಿ ಮುಂದುವರಿಯೋಕೆ ಸಾಧ್ಯ ಆಗಲ್ಲ ಅಂತ ಹೇಳಿದೆ. ಜೊತೆಗೆ ಲೋಕಸಭಾ ಚುನಾವಣೆ ಇಲ್ಲದೆ ಇದ್ರೆ ಅರವಿಂದ್ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ಕೊಡೋ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ ಅಂತ ಕೋರ್ಟ್ ಸ್ಪಷ್ಟವಾದ ಧ್ವನಿಯಲ್ಲಿ ಕೇಜ್ರಿವಾಲ್ರನ್ನ ತರಾಟೆಗೆ ತಗೊಂಡಿದೆ. ಇನ್ನು ಹರಿಯಾಣ ರಾಜಕೀಯದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಏಳೋ ಸೂಚನೆ ದಟ್ಟವಾಗಿ ಕಾಣಿಸ್ತಾ ಇದೆ. ಬಿಜೆಪಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದ 3 ಪಕ್ಷೇತರ ಶಾಸಕರು ತಮ್ಮ ಬೆಂಬಲವನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಬಿಜೆಪಿ ಬಹುಮತ ಸಾಬೀತುಪಡಿಸುವುದು ಕಷ್ಟ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ 90 ಸೀಟ್ ಇರುವ ಹರಿಯಾಣದಲ್ಲಿ ಬಿಜೆಪಿಗೆ 40 ಸೀಟ್ ಮಾತ್ರ ಇದೆ. ಬಿಜೆಪಿ ಮಿತ್ರ ಹರಿಯಾಣ ಲೋಕ್ ಹಿತ್ ಪಾರ್ಟಿ 1 ಸೀಟ್ ಮತ್ತು ಪಕ್ಷೇತರರು 1 ಸೀಟನ್ನು ಹೊಂದಿದ್ದಾರೆ. NDA ಒಟ್ಟು 42 ಸೀಟ್ಗಳನ್ನು ಹೊಂದಿದೆ. ಆದರೆ ಬಹುಮತ ಸಾಬೀತು ಮಾಡೋಕೆ 45 ಬೇಕಿತ್ತು. ಆ್ಯಕ್ಚುಲಿ 46 ಬೇಕು. ಆದರೆ 2 ಸೀಟ್ ಖಾಲಿ ಇರೋದ್ರಿಂದ ಬಹುಮತ ಸಾಬೀತು ಮಾಡೋಕೆ 45 ಸೀಟ್ ಇದ್ರೆ ಸಾಕಾಗ್ತಿತ್ತು. ಆದರೆ ಈಗ 3 ಶಾಸಕರು ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ಪಡಿತೀವಿ, ಕಾಂಗ್ರೆಸ್ಸಿಗೆ ಸಪೋರ್ಟ್ ಅಂತ ಹೇಳಿದ್ದಾರೆ. ಹೀಗಾಗಿ ಹರಿಯಾಣ ರಾಜಕೀಯ ಮತ್ತೊಮ್ಮೆ ಕುತೂಹಲದ ಕೇಂದ್ರವನ್ನು ತಲುಪ್ತಾ ಇದೆ. ಇತ್ತೀಚೆಗಷ್ಟೇ ಮನೋಹರ್ ಲಾಲ್ ಖಟ್ಟರ್ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಅದಕ್ಕೂ ಮೊದಲು ಅಲ್ಲಿನ JJP ಪಾರ್ಟಿ ಬಿಜೆಪಿಯೊಂದಿಗೆ ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇತ್ತು. ಆದರೆ ರಾಜಕೀಯ ಬೆಳವಣಿಗೆ ನಡೆದು ಅಲ್ಲಿ ಬೇರೆ ಪಕ್ಷೇತರರನ್ನ ಹಿಡ್ಕೊಂಡು ಬಂದು ಬಿಜೆಪಿ ಸರ್ಕಾರ ಮಾಡ್ತಾ ಇತ್ತು. ಈಗ ಅವರು ಕಮಲಕ್ಕೆ ಕೈ ಕೊಟ್ಟಿದ್ದಾರೆ, ಕೈಗೆ ಕೈ ಕೊಟ್ಟಿದ್ದಾರೆ. ಹೀಗಾಗಿ ವಿಪಕ್ಷಗಳ ಸಂಖ್ಯಾಬಲ 46ಕ್ಕೆ ಏರಿಕೆಯಾಗಿದೆ. ಇದರ ಬೆನ್ನಲ್ಲೇ ಹರಿಯಾಣದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿ ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿದೆ. ಹೀಗಾಗಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ದೇಶದ ರಾಜಕೀಯದ ಚಿತ್ತ ಈಗ ಹರಿಯಾಣದ ಕಡೆಗೆ ತಿರುಗ್ತಾ ಇದೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಭದ್ರತಾ ಪಡೆಗಳು ಭರ್ಜರಿ ಕಾರ್ಯಾಚರಣೆ ಮಾಡಿವೆ. 4 ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳನ್ನು ಹೊಡೆದುರುಳಿಸಲಾಗಿದೆ. ಆಪರೇಷನ್ನಲ್ಲಿ ಲಷ್ಕರ್ ಸಂಘಟನೆ ಬೆಂಬಲಿತ ರೆಸಿಸ್ಟೆನ್ಸ್ ಫ್ರಂಟ್ನ ಪ್ರಮುಖ ಆಪರೇಟರ್ ದಿ ಮೋಸ್ಟ್ ವಾಂಟೆಡ್ ಬಸಿದ್ದಾರ್ ಕೂಡ ನೆಲಕಚ್ಚಿದ್ದಾನೆ. ಅಂದಹಾಗೆ ಕುಲ್ಗಾಮ್ ಜಿಲ್ಲೆಯಲ್ಲಿ ಉಗ್ರಗಾಮಿಗಳಿರೋ ಸುಳಿವು ಸಿಕ್ಕಿತ್ತು. ಇದರ ಬೆನ್ನಲ್ಲೇ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ಮಾಡಿ ಉಗ್ರಗಾಮಿಗಳನ್ನು ಫಿನಿಶ್ ಮಾಡಿದ್ದಾರೆ. ಉತ್ತರಾಖಂಡ್ನ ಸೋಲನ್ ಜಿಲ್ಲೆಯಲ್ಲಿ ಕಾಡ್ಗಿಚ್ಚು ಹಬ್ತಾ ಇದ್ದು ಸುಮಾರು 1144 ಹೆಕ್ಟೇರ್ ಅರಣ್ಯ ಪ್ರದೇಶ ಸುಟ್ಟು ಕರಕಲಾಗಿದೆ. ಪರಿಣಾಮ ಹತ್ತಿರದ ನಿವಾಸಿಗಳ ಆರೋಗ್ಯದ ಮೇಲೆ ಪರಿಣಾಮ ಆಗಿದೆ. ಕೆಲವರಿಗೆ ಕಣ್ಣುರಿ ಕಾಣಿಸ್ಕೊಂಡ್ರೆ ಇನ್ನು ಕೆಲವರಿಗೆ ಉಸಿರಾಟದ ಸಮಸ್ಯೆ ಆಗಿದೆ. ಇದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದು ಈ 90% ಕಾಡ್ಗಿಚ್ಚಿಗೆ ಅಲ್ಲಿನ ಜನರೇ ಕಾರಣ ಅಂತ ದೂರನ್ನ ಕೊಡಲಾಗಿದೆ. ಜಾರ್ಖಂಡ್ ಸರ್ಕಾರದ ಭ್ರಷ್ಟಾಚಾರದ ಲೋಕ ಒಳಹೊಕ್ಕು ಹೋದಂತೆ ಭಯಾನಕ ರೂಪದಲ್ಲಿ ತೆರೆದುಕೊಳ್ತಾ ಇದೆ. ಕೋಟಿ ಕೋಟಿ ಹಣ ಪತ್ತೆಯಾಗ್ತಾ ಇದೆ. ಈಗ ಅಲ್ಲಿನ ಗ್ರಾಮೀಣಾಭಿವೃದ್ಧಿ ಸಚಿವ ಅಲಂಗೀರ್ ಅವರ ಕಾರ್ಯದರ್ಶಿ ಸಂಜೀವ್ ಲಾಲ್ ಮತ್ತು ಅವರ ಮನೆಗೆಲಸದವರ ಮನೆಯಲ್ಲಿ ಎಷ್ಟು ಗೊತ್ತಾ, 34 ಕೋಟಿ ದುಡ್ಡಿನ ಬೆಟ್ಟ ಪತ್ತೆಯಾಗಿದೆ. ರಾಂಚಿಯಲ್ಲಿನ 2 BHK ಫ್ಲಾಟ್ ಅನ್ನ ಇಡಿ ಅಧಿಕಾರಿಗಳು ಮೇ 6ನೇ ತಾರೀಕು ರೇಡ್ ಮಾಡಿದ್ರು. ದುಡ್ಡಿನ ಬೆಟ್ಟವೇ ಸಿಕ್ಕಿದೆ.
ಸಮುದ್ರಕ್ಕೆ ಈಜೋಕೆ ಅಂತ ಹೋಗಿದ್ದ 5 MBBS ವಿದ್ಯಾರ್ಥಿಗಳು 5 ಜನ ಒಟ್ಟಿಗೆ MBBS ವಿದ್ಯಾರ್ಥಿಗಳು ಫ್ಯೂಚರ್ ಡಾಕ್ಟರ್ಸ್ ಆಗಬೇಕಾಗಿದ್ದವರು ಈಜೋಕೆ ಹೋಗಿ ಮುಳುಗಿ ಮೃತಪಟ್ಟಿರೋ ಘಟನೆ ತಮಿಳುನಾಡಿನ ಕನ್ಯಾಕುಮಾರಿ ಬೀಚ್ನಲ್ಲಿ ಆಗಿದೆ. ಇವರೆಲ್ಲರೂ ಕೂಡ ತಿರುಚನಾಪಳ್ಳಿಯ SRM ಮೆಡಿಕಲ್ ಕಾಲೇಜಿನ ಫೈನಲ್ ಇಯರ್ MBBS ವಿದ್ಯಾರ್ಥಿಗಳು ಅಂತ ಗುರುತಿಸಲಾಗಿದೆ. ಕೇರಳದಲ್ಲಿ ಮತ್ತೊಂದು ಹೊಸ ಕಾಯಿಲೆಯ ಕಾಟ ಶುರುವಾಗಿದೆ. ಕೋಲ್ಕೋಡ್ನಲ್ಲಿ ವೆಸ್ಟ್ ನೈಲ್ ಜ್ವರ ಪ್ರಕರಣ ಹೆಚ್ಚಾಗಿದ್ದು ಇದುವರೆಗೂ 10 ಜನರಲ್ಲಿ ಪತ್ತೆಯಾಗಿದೆ. ಅಲ್ಲಿನ ಆರೋಗ್ಯಾಧಿಕಾರಿಗಳು ಈ ಕುರಿತು ಹೈ ಅಲರ್ಟ್ ಘೋಷಿಸಿದ್ದಾರೆ. ಅಂದಹಾಗೆ ಈ ವೆಸ್ಟ್ ನೈಲ್ ಜ್ವರ ಸೊಳ್ಳೆ ಕಡಿತದಿಂದ ಹರಡುತ್ತೆ. ವಾರದ 2ನೇ ಸೆಷನ್ನಲ್ಲೂ ಭಾರತದ ಷೇರುಪೇಟೆ ನೀರಸ ಪ್ರದರ್ಶನವನ್ನ ತೋರಿದೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ತೋರುವಲ್ಲಿ ವಿಫಲವಾಗಿವೆ. ಸ್ಟಾಕ್ ಮಾರ್ಕೆಟ್ ರೆಡ್ ನಲ್ಲಿ ವಹಿವಾಟನ್ನು ಅಂತ್ಯಗೊಳಿಸಿದೆ. 5.5 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ ಹೂಡಿಕೆದಾರರು. ನಿಫ್ಟಿಯಲ್ಲಿ ಹಿಂದೂಸ್ತಾನ್ ಯೂನಿಲಿವರ್, ಟೆಕ್ ಮಹೀಂದ್ರ, ಬ್ರಿಟಾನಿಯಾ ಇಂಡಸ್ಟ್ರೀಸ್, ನೆಸ್ಲೆ ಇಂಡಿಯಾ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಾಪ್ ಗೇನರ್ಸ್ ಆಗಿದ್ರೆ ಬಜಾಜ್ ಆಟೋ, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಹಿಂಡಾಲ್ಕೋ ಇಂಡಸ್ಟ್ರೀಸ್ ಟಾಪ್ ಲೂಸರ್ಸ್ ಆಗಿದ್ದಾರೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 383 ಪಾಯಿಂಟ್ ಕಳ್ಕೊಂಡು 73,511ಕ್ಕೆ ರೀಚ್ ಆದರೆ ನಿಫ್ಟಿ 140 ಪಾಯಿಂಟ್ಸ್ ಕಳ್ಕೊಂಡು 22,302ಕ್ಕೆ ತಲುಪಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಏನು ಚೇಂಜಸ್ ಆಗಲಿಲ್ಲ, 83 ರೂಪಾಯಿ 52 ಪೈಸೆ ಇದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 148 ರೂಪಾಯಿ ಕಮ್ಮಿಯಾಗಿ 71,668 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 130 ರೂಪಾಯಿ ಕಮ್ಮಿಯಾಗಿ 65,650 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 369 ರೂಪಾಯಿ ಕಮ್ಮಿಯಾಗಿ 81,661 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.